ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇದೊಂದು ಬಿಟ್ಟಿ ಭಾಗ್ಯ ಯೋಜನೆ ಕೊಟ್ಟಿದ್ದು ರಾಜ್ಯದಲ್ಲಿ ಅಭಿವೃದ್ಧಿನೇ ಆಗಲಿಲ್ಲ. ಜನಗಳಿಗೆ ಯಾರಿಗೂ ಇಷ್ಟನೇ ಆಗ್ತಾ ಇಲ್ಲ ಈ ಒಂದು ಯೋಜನೆ. ಏನಕ್ಕೆ ಬೇಕಾಗಿತ್ತು ಈ ಒಂದು ಯೋಜನೆ, ಯಾರು ಕೇಳಿದರು, ಹಾಗೆ ಹೀಗೆ ಅಂತ ಒಂದಷ್ಟು ಟೀಕೆಗಳ ಮೂಟೆನೇ ಬಿತ್ತು. ಟೀಕೆ ಬಿದ್ದಿದ್ದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ. ನಿಜನಾ ಇದು ಈ ಥರ ಆಗಿದೆಯಾ? ಹೆಚ್ಚು ಕಡಿಮೆ ಒಂದು ವರ್ಷ ಆದಮೇಲೆ ಸಿದ್ದರಾಮಯ್ಯನವರು ಒಂದು ಸರ್ವೆ ಮಾಡ್ರಪ್ಪ, ಇದು ನೋಡೇ ಬಿಡೋಣ, ಇದು ಗ್ಯಾರಂಟಿ ಯೋಜನೆ ಎಲ್ಲಿಗೆ ಬಂದು ನಿಂತಿದೆ, ಜನ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಏನು ಮಾತಾಡ್ತಾ ಇದ್ದಾರೆ, ಮನೆಗೆ 200 ಯೂನಿಟ್ ವಿದ್ಯುತ್ ಕೊಡ್ತಾ ಇದ್ದೀವಲ್ರಪ್ಪ ಫ್ರೀಯಾಗಿ, ಉಚಿತವಾಗಿ, ಇದು ಬೇಡವಾ ಹಾಗಾದರೆ ಜನಗಳಿಗೆ? ಮಹಿಳೆಯರು ಬಸ್ಸಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರಲ್ಲ, ಇದು ಬೇಡವಾಗ್ಬಿಟ್ಟಿದೆಯಾ ಜನಗಳಿಗೆ? ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಾಗಿದ್ದಾರಲ್ಲ ಓದದ ಮೇಲೆ, ಅಂಥವ್ರಿಗೆ ಒಂದಷ್ಟು ಹಣ ಕೊಡ್ತಾ ಇದ್ದೀವಿ, ಇದು ಬೇಡವಾಗಿದೆಯಲ್ಲ. 2,000 ರೂಪಾಯಿ ಹಣ ಕೊಡ್ತಾ ಇದ್ದೀವಿ ಹೆಂಗಸರಿಗೆ, ಮನೆ ಯಜಮಾನಿಗೆ, ಇದು ಬೇಡವಾಗಿದೆಯಾ? ಏನಿದ್ರ ಕಥೆ ಅಂತ ಹೇಳಿ ಒಂದು ಸರ್ವೆ ಮಾಡ್ರಪ್ಪ ಅಂತ ಹೇಳಿದ್ರು. ಸರ್ವೆಲಿ ಬಂದಿರತಕ್ಕಂಥ ರಿಪೋರ್ಟ್ ಇಂಟ್ರೆಸ್ಟಿಂಗ್ ಆಗಿದೆ. ಪಂಚ ಗ್ಯಾರಂಟಿಗಳ ಬಗ್ಗೆ ಸರ್ಕಾರ ಮೆಗಾ ಸಮೀಕ್ಷೆ ಮಾಡ್ತು. 10,000 ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಸೇರಿಕೊಂಡು ಈ ಸರ್ವೆಯನ್ನು ಮಾಡ್ತಾರೆ. ಕಾರ್ಯಕರ್ತರು ಎಷ್ಟು ಜನ ಇದ್ರು ಇದರಲ್ಲಿ? ಬೆಂಗಳೂರಲ್ಲಿ 2,233 BBMP ಸಿಬ್ಬಂದಿ ಮೆಗಾ ಸರ್ವೆ ಮಾಡ್ತಾರೆ. ಅನ್ನಭಾಗ್ಯ ವಿಚಾರಕ್ಕೆ ಮಾತನಾಡಿದಾಗ, ಸ್ವಾಮಿ ಅನ್ನಭಾಗ್ಯ ಕೊಡ್ತಾ ಇದ್ದೀರಿ ಸರಿ, ಬರೀ ಅನ್ನಭಾಗ್ಯ ಸಾಲದು ನಮಗೆ, ಇದರ ಜೊತೆಗೆ ಸ್ವಲ್ಪ ಬೇಳೆಕಾಳು ಅಡುಗೆ ಎಣ್ಣೆ ವ್ಯವಸ್ಥೆ ಮಾಡಿಬಿಡಿ, ಎರಡೂ ಕಾಸ್ಟ್ಲಿ ಇದೆ ಸ್ವಾಮಿ. ಅಕ್ಕಿ 30, 35, 40ಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಅಂದ್ಕೊಳ್ಳೋಣ 1 kg ಅಕ್ಕಿಯನ್ನು. ನೀವು ಕೊಡ್ತಿರೋ ಅಕ್ಕಿ ಓಕೆ, ಎಲ್ಲಿದೆ ಸ್ವಾಮಿ ಅಡುಗೆ ಎಣ್ಣೆ? 150 ರೂಪಾಯಿ, 170 ರೂಪಾಯಿ ಅಂತ ಹೇಳ್ತಾರೆ. ಬೇಳೆಕಾಳು ಹೆಚ್ಚು ಕಡಿಮೆ ಅದರ ಅಕ್ಕಪಕ್ಕನೇ ಇದೆ. ಸೊ ದಯವಿಟ್ಟು ನಮಗೆ ಈ ಅಡುಗೆ ಎಣ್ಣೆ ಮತ್ತು ಬೇಳೆಯನ್ನು ಕೊಡಿ ಕೇಳಿದ್ದಾರೆ. 76 ಲಕ್ಷ ಫಲಾನುಭವಿಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾವ ಯೋಜನೆಗೆ ಎಷ್ಟು ಅಂತ ಚೆಕ್ ಮಾಡಿಕೊಂಡ್ರೆ, ಅನ್ನಭಾಗ್ಯಕ್ಕೆ 84.5 ಲಕ್ಷ ಮಂದಿ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾರೆ. ಅಡುಗೆ ಎಣ್ಣೆ ಬೇಳೆಕಾಳು ಕೇಳ್ತಾರೆ ಅವರು. 76.7 ಲಕ್ಷ ಮಂದಿ ಗೃಹಜ್ಯೋತಿ ಅವರೇನು ಮಾಡ್ತಾರೆ, ಗೃಹಜ್ಯೋತಿ ಫಲಾನುಭವಿಗಳಿದ್ದಾರಲ್ಲ, 1.5 ಕೋಟಿ ಮಂದಿ ಗೃಹಜ್ಯೋತಿ ಫಲಾನುಭವಿಗಳು, ಅವರು ಗೃಹಜ್ಯೋತಿಯಿಂದ ನಮಗೆ ಜೀವನ ಸುಧಾರಿಸಿದೆ ಅಂತ ಅವರು ಮಾತಾಡ್ತಾರೆ. ಅದರಲ್ಲಿ ಎಷ್ಟು ಜನ ಅಂದರೆ 66.48 ಲಕ್ಷ ಮಂದಿ, 66,48,000 ಜನ ಹೇಳ್ತಾರೆ ನಮ್ಮ ಜೀವನ ಸುಧಾರಿಸ್ತಪ್ಪ, ಇದರಿಂದ ನಮ್ಮ ಸ್ಟಡೀಸ್ಗೆ ಅಥವಾ ಅಧ್ಯಯನಕ್ಕೆ, ಓದಿಗೆ ಅನುಕೂಲ ಆಯಿತು ಅಂತ. 1900 ಅಂದರೆ ಇಲ್ಲಿ ಆ ಒಂದು ವಿಚಾರದಲ್ಲಿ ನಮ್ಮ ವಿದ್ಯೆಗೆ ಅನುಕೂಲ ಆಗಿದೆ ಅಂತ ಕೂಡ 19.67 ಲಕ್ಷ ವಿದ್ಯಾರ್ಥಿಗಳು ಹೇಳ್ತಾರೆ. 19.67 ಲಕ್ಷ ವಿದ್ಯಾರ್ಥಿಗಳು ಹೇಳ್ತಾರೆ ಗೃಹಜ್ಯೋತಿಯಿಂದ ನಮ್ಗೆ ಹಣ ಉಳಿತಾ ಇದೆ. ಎಲೆಕ್ಟ್ರಿಕ್ ಬಿಲ್ ಕಟ್ತಾ ಇದ್ವಲ್ಲಪ್ಪ ನಾವು, 600 ರೂಪಾಯೋ 700 800 1000ನೋ ನಮ್ಗೆ ಉಳ್ಕೊಳ್ತಾ ಇದೆ ಅಂತ ಅನೇಕರು ಹೇಳಿದ್ದಾರೆ. ಇನ್ನೊಂದು ಕಡೆ 1.22 ಕೋಟಿ ಮಹಿಳೆಯರು ಯೋಜನೆಯ ಫಲಾನುಭವಿಗಳಿದ್ದಾರೆ. ಇದರಲ್ಲಿ 77.21 ಲಕ್ಷ ಮಹಿಳೆಯರನ್ನು ಸಮೀಕ್ಷೆಗೆ ಒಳಪಡಿಸಲಾಗಿರುತ್ತೆ. ಗೃಹಲಕ್ಷ್ಮಿ ಹಣದಿಂದ ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ ಸ್ವಾಮಿ? 2,000 ರೂಪಾಯಿ ಕೊಡ್ತಿರಲ್ಲ ನೀವು, ದಿನಸಿ ತೊಗೋತಾ ಇದ್ದೀವಿ, ಔಷಧ ತೊಗೋತಾ ಇದ್ದೀವಿ, ಮಕ್ಕಳ ಶಿಕ್ಷಣದ ವೆಚ್ಚಕ್ಕೆ ನಾವು ಬಳಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮಕ್ಕಳ ಓದಿಗೂ ಬಳಸ್ತಾ ಇದ್ದೀವಿ ನಾವು, ನಮಗೇನೋ ಕಾಯಿಲೆ ಬಂದರೆ ಔಷಧಕ್ಕೆ ಬಳಸ್ತಾ ಇದ್ದೀವಿ, ಅಡುಗೆ ಪದಾರ್ಥಗಳಿಗೂ ಬಳಸ್ಕೊಳ್ತಾ ಇದ್ದೀವಿ. 33.2 ಲಕ್ಷ ಜನ ಮಹಿಳೆಯರು ಏನು ಹೇಳ್ತಾರೆ ಅಂದರೆ, ಹಣ್ಣು ತರಕಾರಿ ಆನಂತರದ ದಿನಸಿ ಖರೀದಿಗೆ ನಾವು ಇದೆಲ್ಲವನ್ನು ಕೂಡ ಬಳಸ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೇ ಬಳಸ್ತಾ ಇದ್ದೀವಿ ಅಂತ 10.03 ಲಕ್ಷ ಮಹಿಳೆಯರು ಹೇಳ್ತಾರೆ ಈ ಹಣ ಖರ್ಚು ಮಾಡ್ತಾ ಇದ್ದೀವಿ ನಾವು ಅಂತ. 11.58 ಲಕ್ಷ ಮಹಿಳೆಯರು ಹೇಳ್ತಾರೆ ನಾವು ವೈದ್ಯಕೀಯ ವೆಚ್ಚಗಳಿಗೆ ನಮಗೆ ಬೇಕಾಗುತ್ತೆ ಸ್ವಾಮಿ. ಹಿರಿಯರು ಇರ್ತಾರೆ, ಅವರಿಗೆ ಹಾರ್ಟ್ ಸಮಸ್ಯೆ ಇರುತ್ತೋ, ಶುಗರ್ ಇರುತ್ತೋ, BP ಇರುತ್ತೋ, ಯಾವುದೋ ಮೂಳೆ ಸಮಸ್ಯೆ ಇರುತ್ತೋ, ಮಂಡಿ ಚಿಪ್ಪಿನ ಸಮಸ್ಯೆ ಇರುತ್ತೋ, ಅವ್ರು ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ. 17.75 ಲಕ್ಷ ಮಹಿಳೆಯರು ಹೇಳ್ತಾರೆ ಮನೆಯ ಸಾಮಾನ್ಯ ವೆಚ್ಚಗಳಿಗೆ ಬಳಸ್ತಾ ಇದ್ದೀವಿ. ಇನ್ನೂ ಹೆಚ್ಚು ಕಡಿಮೆ 4.5 ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಉಳಿತಾಯ ಮಾಡ್ತಾ ಇದ್ದೀವಿ ಸ್ವಾಮಿ, ಸಾಲ ಮಾಡ್ಕೊಂಬಿಟ್ಟಿದ್ವಲ್ಲ ಅದನ್ನು ತೀರ್ಸಕ್ಕೆ ಬಳಸ್ತಾ ಇದ್ದೀವಿ ಅಂತ. ಈ ಗೃಹಲಕ್ಷ್ಮಿಯನ್ನು ಒಂದು ವೇಳೆ ಏನಾಗುತ್ತೆ, ಗೃಹಲಕ್ಷ್ಮಿಯನ್ನು ಟೀಕೆ ಮಾಡೋದು ಬೇರೆ, ಗ್ಯಾರಂಟಿ ಯೋಜನೆಯನ್ನು ಟೀಕೆ ಮಾಡೋದು ಬೇರೆದೊಂದು ಭಾಗ. ಎಷ್ಟೊಂದು ಜನ ಫಲಾನುಭವಿಗಳಿದ್ದಾರಲ್ಲ, ಪಕ್ಷ ಯಾವುದೇ ಇರಲಿ, ಯಾರಿಗಾದರೂ ನಮಗೆ ಯೋಜನೆ 5 ಬೇಡ ಅಂತ ಹೇಳಿದ್ರೆ ಏನು ಮಾಡಬೇಕು ಅವರು? ಗಿವ್ ಅಪ್. ಒಂದು ಆಪ್ಷನ್ ಇದೆ, ನಾನು ಬೇಡಪ್ಪ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದೀನಾ, ಪಕ್ಷ ಯಾರದೇ ಇರಲಿ, ಈಗ ವಿರೋಧ ಮಾಡೋರು ಏನೋ ಒಂದು ಇರ್ತಾರಲ್ವ, ಅವ್ರೇನು ಮಾಡಬೇಕು, ನೋಡಪ್ಪ ನನಗೆ ನಿನ್ನ ಟಿಕೆಟ್ ಬೇಡ, ಫ್ರೀ ಟಿಕೆಟ್ ನನಗೆ ಬೇಡ, ತಗೋ ದುಡ್ಡು, ನಂಗೆ ಟಿಕೆಟ್ ಕೊಡು. ಅಕ್ಕಿ ನನಗೆ ಬೇಡಪ್ಪ, ನಾನು ದುಡ್ಡು ಕೊಟ್ಟೇ ಕೊಂಡ್ಕೋತೀನಿ, ಗಿವ್ ಅಪ್ ಮಾಡಬೇಕು. ಮನೆಗೆ ಯಾರು ನಿರುದ್ಯೋಗಿ ಇರ್ತಾರ, ಹಣ ಕೊಡ್ತಾರ, ನಮಗೆ ಬೇಡ ಇದು ಅಂತ ಹೇಳಬೇಕು. ಇನ್ನೊಂದು ಕಡೆ ಈ 200 ಯೂನಿಟ್ ವಿದ್ಯುತ್ತು, ನಾನು ಬಿಲ್ ಕಟ್ತೀನಿ, ರಿಜಿಸ್ಟ್ರೇ ಮಾಡಿಸಲ್ಲ, ನಾನು ಅಕಸ್ಮಾತ್ ಮಾಡಿಸ್ಬಿಟ್ಟಿದ್ರೆ ವಾಪಸ್ ತಗೋತೀನಿ, ರಾಜ್ಯದ ಅಭಿವೃದ್ಧಿ ಮುಖ್ಯ ಅಲ್ವೇ? ಅನೇಕರು ಮಾತಾಡೋದು ಹಾಗೇನೆ. ಈ ಯೋಜನೆಯಿಂದ ರಾಜ್ಯದ ಅಭಿವೃದ್ಧಿ ಆಗ್ತಿಲ್ಲ ಅಂತ ಒಂದು ತರ್ಕ ಇದೆ, ತರ್ಕ ಇಟ್ಕೊಳ್ಳಿ. ಅವಾಗೇನು ಮಾಡಬೇಕು? ರಾಜ್ಯದ ಅಭಿವೃದ್ಧಿಗೆ ಸೇವೆ ಸಲ್ಲಿಸುವಂಥ ಮನಸ್ಸಿರುವಂತಹವರು ಈ ಯೋಜನೆಯ ಫಲಾನುಭವದಿಂದ ಆಚೆ ಬಂದುಬಿಡಬೇಕು. ಬಿಟ್ಟಿ ಭಾಗ್ಯ ಅಂತ ಕರೆದವರು ಕೂಡ ಆಚೆ ಬರಬೇಕು. ದೊಡ್ಡ ಮಟ್ಟದ ಸರ್ಕಾರಕ್ಕೂ ಹೊರೆ ಕೂಡ ತಪ್ಪುತ್ತೆ. 3.25 ಲಕ್ಷ ಕೋಟಿ ಬಜೆಟ್ನ ಒಂದು ರಾಜ್ಯದಲ್ಲಿ 52,000 ಕೋಟಿಯಿಂದ 60,000 ಕೋಟಿಯವರೆಗೆ ಮಾತ್ರ
5 ಗ್ಯಾರಂಟಿ ಯೋಜನೆಗೆ ಬಳಕೆ ಆಗ್ತಾ ಇದೆಯಲ್ಲ, ಇದರಿಂದನೇ ಅಭಿವೃದ್ಧಿ ಕುಂಠಿತವಾಗಿದೆ ಅನ್ನೋ ಲಾಜಿಕ್ ಇಟ್ಕೊಂಡ್ರೆ ಕಷ್ಟ ಆಗುತ್ತಲ್ವೇ? ಹಾಗಾದರೆ ಉಳಿದ ಹಣ ಏನಾಗ್ತಿದೆ ಮತ್ತೆ? ಎಲ್ಲಿಗಾದರೂ ಬಳಸಿರಲೇಬೇಕಲ್ಲ, ಅದನ್ನು ಲೆಕ್ಕ ಕೊಡಲೇಬೇಕಲ್ಲ. ಇಲ್ಲಿ ಗಿವ್ ಅಪ್ ಅಂತ ಒಂದು ಅದ್ಭುತವಾದೊಂದು ಆಪ್ಷನ್ ಇದೆ. ಟೀಕೆ ಮಾಡುವವರಿಗೆ ಇದು ಒಳ್ಳೆ ಆಪ್ಷನ್. ಇದು ನನಗೆ ಬೇಡ ಅಂದರೆ ಬೇಡ ಅಂತ ಬಿಟ್ಬಿಡಬೇಕು. ಹಾಗಾಗಿ ಈ ಸರ್ವೆ ಹೇಳ್ತಿರೋ ಕಥೆನೇ ಬೇರೆ. ಯಾವಾಗಲೂ ಏನಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಲ್ಲಿ ಜನ ಮಾತನಾಡೋರು, ಮಾಧ್ಯಮದ ಕ್ಯಾಮ್ರಾ ಮುಂದೆ ಮಾತನಾಡುವವರು, ಅದಲ್ಲ. ಅದೇ ರಾಜ್ಯ ಜನ ಆಗಲ್ಲ. ಈ ಥರ ಲಕ್ಷಾಂತರ ಜನ ಹೇಗೆ ಮಾತಾಡೋಕ್ಕೆ ಸಾಧ್ಯ? ಯೋಜನೆ ಬೇಡ ಅಂತ ಹೇಳಿದರೆ ಬೇಡ ರೀ, ಲಾಸು, ಅದು ಇದು ಚೆನ್ನಾಗಿ ಬರ್ತಿಲ್ಲ, ಏನಕ್ಕಿದು ಹೇಳಬೇಕಾಗಿತ್ತಲ್ವ, ಆ ಥರದ್ದು ಬರ್ತಾ ಇಲ್ಲ ಅಂತ ಅರ್ಥ ಅಷ್ಟೆ.